ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಮಾಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ಒಂದು ಹತ್ಯಾಚಕ್ರ ಪ್ರಕರಣ ದಾಖಲಾಗಿದೆ. ಅದ್ರ ರಿಲೇಟೆಡ್ ನಾವು 3 ಜನ ಆರೋಪಿಗಳನ್ನ ನಾವು ಬಂಧನ ಮಾಡಿದೀವಿ. ಏನು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಸತತವಾಗಿ ಒಬ್ಬ ಯುವಕ ಹುಡುಗಿಯನ್ನು ಪ್ರೀತಿಸುವ ಒಂದು ನೆಪದಲ್ಲಿ ಅವಳ ಏನು ಒಂದು ಪಿಕ್ಚರ್ಸ್ ಗಳಿರುತ್ತೆ ಅದನ್ನ ತಗೊಂಡು ಬ್ಲಾಕ್ ಮೇಲ್ ಮಾಡಿರ್ತಾನೆ. ನಂತರದಲ್ಲಿ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ನಂತರದಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಆ ಹುಡುಗಿನ ಬೆದರಿಸಿ ಹುಡುಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಅದ್ರ ರಿಲೇಟೆಡ್ ಆ ಹುಡುಗಿ ಬಂದು ನಿನ್ನೆ ಕೇಸ್ ಕೊಟ್ಟಿರೋದ್ರಿಂದ ಅದ್ರ ಪ್ರಯುಕ್ತ ನಾವು ಒಂದು FIR ರಿಜಿಸ್ಟರ್ ಮಾಡಿ ಅವ್ರನ್ನೆಲ್ಲಾರನ್ನು ಬಂಧನ ಮಾಡಿ. ಮಾಗಡಿ ಟೌನ್ ಲಿಮಿಟ್ಸ್ ಅಲ್ಲೇ ಇರೋದು. ಅವರೆಲ್ಲರೂ ಒಂದೇ ಕಾಲೋನಿಯಲ್ಲಿ ಇರೋಂತ ವಾಸ ಮಾಡ್ತಿರುವಂತವ್ರು, ಎಲ್ಲರಿಗೂ ಗೊತ್ತಿರುವಂತಹ ಜನಗಳೇ ಇದ್ದಾರೆ. ಅದರಲ್ಲಿ ಹುಡುಗಿ ಮತ್ತೆ ಇನ್ನಿಬ್ರು ಯುವಕರು ಇನ್ನು ಓದ್ತಿದ್ದಾರೆ, ಒಬ್ಬ ಕೆಲಸ ಮಾಡ್ತಾರೆ. ನಮಗ್ ಗೊತ್ತಿರೋದು ಹುಡುಗಿ ಕೊಟ್ಟಿರೋದು 3 ಜನ. ಆ ಹುಡುಗಿ ಕೊಟ್ಟಿರೋ ಹೇಳಿಕೆ ಮೇಲೆ ನಾವು ಏನು ನಮ್ಗೆ ಮಾಹಿತಿ ಇದೆ, ಪ್ರಾಥಮಿಕ ತನಿಖೆಯಲ್ಲೂ ನಮ್ಗೆ ಅದೇ ಕಂಡು ಬಂದಿದೆ. ಅವರನ್ನ ನಾವು ಬಂಧನ ಮಾಡಿದ್ವಿ. ಇಲ್ಲ, ಹಣಕ್ಕೇನು ಬೇಡಿಕೆ ಇಟ್ಟಿರೋದು ನಾವಿನ್ನು ಅದನ್ನ ಯುವತಿ ಏನಿದ್ದಾರೆ ಅವರನ್ನ ನಾವು ಕೌನ್ಸಿಲಿಂಗ್ ಗೆ ನಾವು ಏರ್ಪಾಡು ಮಾಡಿದೀವಿ. ಅದ್ರಲ್ಲಿ ಇನ್ನೂ ಫರ್ದರ್ ಏನಾದ್ರು ಹುಡುಗಿ ಎಕ್ಸ್ಪ್ರೆಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಫರ್ದರ್ ಹೇಳಿಕೆಯಾಗಿ ತಗೊಂಡು ಅದನ್ನು ಚೆಕ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ಅತ್ಯಾಚಾರದ ಬಗ್ಗೆ ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಕೇಸ್ ಮಾಡಿ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ. ಏನು ಹುಡುಗಿನ ಮತ್ತೆ ಅವರು ವಿಡಿಯೋಗಳು ಹಿನ್ಸ್ ಮತ್ತೆ ಏನು ಇಮೇಜಸ್ ಇರುತ್ತೆ ಅದನ್ನ ಇಟ್ಕೊಂಡು ಅವರು ಬ್ಲಾಕ್ ಮೇಲ್ ಮಾಡ್ತಿರ್ತಾರೆ. ಅದಕ್ಕೆ ನೊಂದಂತ ಯುವತಿ ಫೈನಲ್ ಆಗಿ ಬಂದು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಅದು ಸುಮಾರು 1 ವರ್ಷದಿಂದ ಹುಡುಗ ಪರಿಚಯ ಇರ್ತಾನೆ. ಬಟ್ ಅದನ್ನ ಮಿಸ್ಯೂಸ್ ಮಾಡಿರೋದು ಸೆಪ್ಟೆಂಬರ್.